ಪರಿಸರ ಹಾಗೂ ಪ್ರಾಣಿ ಪಕ್ಷಿಗಳ ಸಂರಕ್ಷಣೆಗಾಗಿ ಹಮ್ಮಿಕೊಂಡಿದ್ದ ಗಿಡದ ನಡುವೆ ಅಪರೂಪದ ಕಾರ್ಯಕ್ರಮ ಸಾರ್ವಜನಿಕರ ಭಾರಿ ಮೆಚ್ಚುಗೆಗೆ ಪಾತ್ರವಾಗಿದೆ. ಇನ್ನು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಇ ಕಾಂತರಾಜು ಹಾಗೂ ಆಡಳಿತಾಧಿಕಾರಿ ರಾಜು ಅವರ ನೇತೃತ್ವದಲ್ಲಿ ಈ ಹಸಿರು ಅಭಿಯಾನ ಜರುಗಿದೆ. ಬೇಸಿಗೆಯ ರಣಬಿಸಿಲಿನ ಮರಗಿಡಗಳಿಲ್ಲದೆ ಪ್ರಾಣಿ ಪಕ್ಷಿಗಳು ಆಹಾರ ಮತ್ತು ಆಶ್ರಯಕ್ಕಾಗಿ ಪರದಾಡೋದನ್ನು ತಪ್ಪಿಸಲು ಈ ರಸ್ತೆಯ ಇಕ್ಕೆಲೆಗಳೆಲ್ಲವೂ ಮಾವ, ಬೇವು, ನೇರಳೆ, ಹೊಂಗೆ, ಆಲ ಮತ್ತು ಹುಣಸೆ ಸೇರಿದಂತೆ ಸುಮಾರು 150ಕ್ಕೂ ಹೆಚ್ಚು ನೆರಳು ಹಾಗೂ ಹಣ್ಣು ನೀಡುವ ಗಿಡಗಳನ್ನು ನೆಡಲಾಗಿದೆ. ಈ ವೇಳೆ ಮಾತನಾಡಿದ ಪಿಡಿಒ ಕಾಂತರಾಜು ಹಾಗೂ ಮಾಜಿ ಸದಸ್ಯ ರೋಷನ್ ಅವರು, ಈ ಭಾಗ ದಿನದಿಂದ ದಿನಕ್ಕೆ ನಗರೀಕರಣಗೊಳ್ತಾ ಇದ್ದು ಮರಗಳನ್ನ ಕಡಿಯಲಾಗ್ತಾ ಇದೆ. ಇನ್ನು ಪ್ರಾಣಿ ಪಕ್ಷಿಗಳಿಗೆ ಆಸರೆಯಾಗಲು ಮತ್ತು ಮನುಕುಲಕ್ಕೆ ಶುದ್ಧ ಗಾಳಿ ಸಿಗುವಂತಾಗಲು ಪ್ರತಿಯೊಬ್ಬರು ಗಿಡ ನೆಡಬೇಕು ಎಂದು ಜಾಗೃತಿಯನ್ನ ಮೂಡಿಸಿದರು. ಈ ಪರಿಸರ ಪ್ರೇಮಿ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಕರ ವಸೂಲಿಗಾರ ಮರಿಯಪ್ಪ ಸೇರಿದಂತೆ ಹಲವು ಸ್ಥಳೀಯರು ಭಾಗವಹಿಸಿದರು. ಬೇವು, ರಾಗಿ, ಮಾವು, ಆಕ್ಸಿಜನ್ಗೆ ಜನಗಳಿಗೆ ಒಳ್ಳೆ ಗಾಳಿ ಕೊಡುವಂತ ಮರಗಳು ಇಡ್ತಾ ಇದ್ದೀರಾ, ಪಕ್ಷಿಗಳಿಗೆ ಆಹಾರ ಸಿಗುವಂತ ಗಿಡಗಳು ಇಡ್ತಾ ಇದ್ದೀರಾ. ಅದೇ ಇಡ್ಕೋ. ಮಾತ್ರ